ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ನಾವೀಗ ಮಾಡ್ಯೂಲ್ 3 ಕಂಪೈಲರ್ ಡಿಸೈನ್ ಮಾಡ್ಯೂಲ್ 3 ಅಲ್ಲಿ ಬರುವಂಥ ಪ್ರಾಬ್ಲಮ್ಸನ್ನು ನೋಡ್ತಾ ಬರೋಣ. ಫಸ್ಟ್ ಕೇಳೋದೆ ನಮಗೆ ಒಂದು ಗ್ರಾಮರ್ನ ಕೊಟ್ಬಿಟ್ಟು ಇದರೊಳಗಡೆ ಫಸ್ಟ್ ಆ್ಯಂಡ್ ಫಾಲೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ. ಈಗ ನಮಗೊಂದು ಗ್ರಾಮರ್ನ ಕೊಟ್ಟಿದ್ದಾರೆ. ಇ ಟೆನ್ಸ್ ಟು ಟಿ ಇ ಡ್ಯಾಶ್, ಇ ಡ್ಯಾಶ್ ಟೆನ್ಸ್ ಟು ಪ್ಲಸ್ ಟಿ ಇ ಡ್ಯಾಶ್ ಮತ್ತು ಎಪ್ಸಿಲಾನ್ ಅನ್ನೋ ಪ್ರೊಡಕ್ಷನ್, ಟಿ ಟೆನ್ಸ್ ಟು ಎಫ್ ಟಿ ಡ್ಯಾಶ್, ಟಿ ಡ್ಯಾಶ್ ಟೆನ್ಸ್ ಟು ಸ್ಟಾರ್ ಎಫ್ ಟಿ ಡ್ಯಾಶ್ ಮತ್ತು ಎಪ್ಸಿಲಾನ್, ಎಫ್ ಟೆನ್ಸ್ ಟು ಇ ಆ್ಯಂಡ್ ಐ ಡಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ನಾವು ಎಲ್ಲದ್ರದ್ದು ಫಸ್ಟನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಈಗ ನಾನು ಫಸ್ಟ್ ಆಫ್ ಇನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಅಂತೇಳಿ ತಗೋಣ. ಫಸ್ಟ್ ಆಫ್ ಇದರೊಳಗಡೆ ನಾನು ಫಸ್ಟ್ ಆಫ್ ಇನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಇ ಅಂತ ಹೇಳಿದ್ರೆ ಫಸ್ಟ್ ಆಫ್ ಇ ಅಲ್ಲಿ ನನಗೆ ಯಾವುದಾದ್ರೂ ಸ್ಮಾಲ್ ಲೆಟರ್ಸ್ ಬಂತು ಅಂತಂದರೆ ಅಥವಾ ಆಪರೇಟರ್ಸ್ ಬರ್ಬೋದು, ಪ್ಲಸ್ ಮೈನಸ್ ಸ್ಟಾರ್ ಸ್ಲ್ಯಾಶ್ ಈ ರೀತಿದು ಬರ್ಬೋದು, ಅಥವಾ ಸ್ಮಾಲ್ ಲೆಟರ್ಸಲ್ಲಿ ಯಾವುದಾದ್ರೂ ಬರ್ಬೋದು. ಆ ರೀತಿ ಬಂದರೆ ಡೈರೆಕ್ಟಾಗಿ ನಾವು ಅದನ್ನು ಬರಿಬೋದು. ಇಲ್ಲ ಅಂತಂದರೆ ಫಸ್ಟ್ ಆಫ್ ಇ ಅಲ್ಲಿ ಏನಿದೆ ಟಿ, ಅದಕ್ಕೆ ಅದನ್ನು ತಗೊಳ್ಬೇಕು ಫಸ್ಟ್ ಆಫ್ ಟಿ ಅಂತ. ಫಸ್ಟ್ ಆಫ್ ಟಿಯಲ್ಲೂ ಕೂಡ ನಮಗೆ ಯಾವುದೇ ಸ್ಮಾಲ್ ಕ್ಯಾರೆಕ್ಟರ್ಸ್ ಇಲ್ಲ, ಟರ್ಮಿನಲ್ಸ್ ಇಲ್ಲ, ನಾನ್ ಟರ್ಮಿನಲ್ಸ್ ಇರೋದ್ರಿಂದ ಏನಂತ ತಗೊಳ್ಬೇಕು ಫಸ್ಟ್ ಆಫ್ ಎಫ್. ಅದೇ ಫಸ್ಟ್ ಆಫ್ ಎಫಲ್ಲಿ ನನಗೆ ಎರಡು ಪ್ರೊಡಕ್ಷನ್ಸ್ ಇದೆ. ಒಂದು ನನಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಓಪನ್ ಬ್ರೇಸಸ್ ಇದೆ, ಪ್ಯಾರಂಥಿಸಿಸ್. ಅದಕ್ಕೆ ನನ್ನ ಪ್ರೊಡಕ್ಷನ್ ಒಳಗಡೆ ಒಂದು ಫಸ್ಟಲ್ಲಿ ಏನು ಬಂತು, ಓಪನ್ ಬ್ರ್ಯಾಕೆಟ್ ಬಂತು, ಇನ್ನೊಂದು ಐ ಡಿ ಆಯಿತಾ. ಈಗ ನನಗೆ ಇ ಟಿ ಎಫ್ ಈ ಮೂರಿಗೂ ಕೂಡ ಇದೇ ಆಯಿತು. ಫಸ್ಟ್ ಆಫ್ ಇ ಟಿ ಎಫ್, ಇ ಆಯಿತು, ಟಿ ಆಯಿತು, ಎಫ್ ಆಯಿತು. ಈಗ ನಾನು ಫಸ್ಟ್ ಆಫ್ ಇ ಡ್ಯಾಶನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಫ್ ಇ ಡ್ಯಾಶನ್ ಅಂತಂದರೆ ಫಸ್ಟ್ ಆಫ್ ಇ ಡ್ಯಾಶ್ ನನಗೆ ಪ್ಲಸ್ ಇದೆ, ಒಂದು ಎಪ್ಸಿಲಾನ್ ಇದೆ, ಅದನ್ನು ಡೈರೆಕ್ಟಾಗಿ ಬರ್ಕೊಳ್ಬೋದು. ಪ್ಲಸ್ ಮತ್ತು ಎಪ್ಸಿಲಾನ್ ಇದನ್ನೇ ಹೇಳಿದ್ದು. ಈ ರೀತಿ ನನಗೆ ಟರ್ಮಿನಲ್ಸ್ ಬಂತು ಅಂತಂದರೆ ಡೈರೆಕ್ಟಾಗಿ ಬರ್ಕೊಳ್ಬೋದು. ನಾನ್ ಟರ್ಮಿನಲ್ ಬಂತಂತಂದರೆ ಅದ್ರದ್ದು ನಾವು ಫಸ್ಟನ್ನು ನೋಡ್ಕೊಳ್ತಾ ಹೋಗಬೇಕು. ಈಗ ಇ ಆಯಿತು, ಟಿ ಆಯಿತು, ಎಫ್ ಆಯಿತು, ಇ ಡ್ಯಾಶ್ ಆಯಿತು. ಈಗ ನಾನು ಫಸ್ಟ್ ಆಫ್ ಟಿ ಡ್ಯಾಶನ್ನ ನೋಡಬೇಕು. ಫಸ್ಟ್ ಆಫ್ ಟಿ ಡ್ಯಾಶ್ ಇದರೊಳಗಡೆ ಅಷ್ಟೇ ನಾನ್ ಟರ್ಮಿನಲ್ ಇಲ್ಲ, ಟರ್ಮಿನಲ್ ಇದೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಸ್ಟಾರ್ ಮತ್ತು ಎಪ್ಸಿಲಾನ್ನ ಬರ್ಕೊಳ್ಬೋದು. ಇದು ಫಸ್ಟ್ ಆಯಿತು. ಈಗ ಫಾಲೋ ನೋಡಬೇಕು ಅಂತ ಹೇಳಿದ್ರೆ ಫಾಲೋ ಆಫ್ ಇ. ಫಾಲೋ ಆಫ್ ಇ ಅಂತ ಅಂದರೆ ಈಗ ನಾವು ಈ ಕಡೆ ರೈಟ್ ಹ್ಯಾಂಡ್ ಸೈಡಿಂದ ಮಾತ್ರ ನೋಡಬೇಕು. ಈಗ ಇ ಎಲ್ಲಾದರೂ ಇದೆಯಾ ಅಂತ, ನನಗೆ ಇ ಇಲ್ಲಿದೆ. ಅದ್ರದ್ದು ಫಾಲೋ ಏನಾಗಿದೆ, ನನಗೆ ಓಪನ್ ಕ್ಲೋಸ್ಡ್ ಬ್ರೇಸ್ ಇದೆ. ಆ ಕ್ಲೋಸ್ಡ್ ಬ್ರೇಸಸ್ ಜೊತೆ ಫಸ್ಟ್ ಫಾಲೋ ಬರೆಯುವಾಗ ನಮಗೆ ಯಾವಾಗಲೂ ಒಂದು ಡಾಲರ್ ಇರಬೇಕು ಮತ್ತು ಕ್ಲೋಸ್ ಬ್ರೇಸನ್ನು ಬರೀಬೇಕು ಆಯಿತಾ. ಫಾಲೋ ಬರೆಯುವಾಗ ಯಾವಾಗಲೂ ಕೂಡ ನಮಗೆ ಒಂದು ಡಾಲರ್ ತೊಗೊಳ್ಳಬೇಕು ಫಸ್ಟಿಗೆ ಮಾತ್ರ, ಫಸ್ಟ್ ಫಾಲೋಗೆ ಮಾತ್ರ. ನೆಕ್ಸ್ಟು ಫಾಲೋ ಆಫ್ ಇ ಡ್ಯಾಶ್. ಇ ಡ್ಯಾಶಿನ ಫಾಲೋ ನೋಡಬೇಕು ಅಂತಂದರೆ ಈಗ ಇಲ್ಲಿ ಇ ಡ್ಯಾಶ್ ಇದೆ. ಆ ಇ ಡ್ಯಾಶಿನ ನೆಕ್ಸ್ಟ್ ಏನೂ ಇಲ್ಲ ಅಂತ ಅಂದಾಗ ಅದು ಈಗೇ ಬರುತ್ತೆ. ಆವಾಗ ಫಾಲೋ ಆಫ್ ಇದೆ ನೋಡಬೇಕು. ಇ ಡ್ಯಾಶ್ನ ನೆಕ್ಸ್ಟಲ್ಲಿ ಏನು ಇಲ್ಲ ಅಂತ ಅಂದರೆ ನಾವು ಫಾಲೋ ಆಫ್ ಇನೇ ಬರಿಬೇಕು. ಫಾಲೋ ಆಫ್ ಇ ಏನಿದೆ, ಡಾಲರ್ ಇದೆ ಮತ್ತು ಓಪನ್ ಬ್ರ್ಯಾಕೆಟ್ ಇದೆ, ಕ್ಲೋಸ್ ಬ್ರ್ಯಾಕೆಟ್ ಇದೆ. ನೆಕ್ಸ್ಟು ಇಲ್ಲೂ ಕೂಡ ನನಗೊಂದು ಇ ಡ್ಯಾಶ್ ಇದೆ. ಅದರದ್ದು ಫಾಲೋದಲ್ಲೂ ಕೂಡ ಏನೂ ಇಲ್ಲ. ಫಾಲೋ ಆಫ್ ಇ ಏನಾಗಿದೆ, ಇ ಡ್ಯಾಶು ಸೇಮ್ ಇದೆ ಬರುತ್ತೆ. ನೆಕ್ಸ್ಟ್ ಎಲ್ಲೂ ಇ ಡ್ಯಾಶ್ ಇಲ್ಲ, ಸೇಮ್ ಪ್ರೊಡಕ್ಷನ್ ಬಂತು. ನೆಕ್ಸ್ಟ್ ಈಗ ಫಾಲೋ ಆಫ್ ಟಿ. ಈಗ ಫಾಲೋ ಆಫ್ ಟಿ, ಟಿ ಎಲ್ಲೆಲ್ಲಿದೆ, ಇಲ್ಲೊಂದಿದೆ, ಎರಡು ಟಿ ಇದೆ. ಆ ಟಿನ ಪಕ್ಕದಲ್ಲಿ ನನಗೆ ಇ ಡ್ಯಾಶ್. ಯಾವಾಗ ಈಗ ಇನ್ ಪಕ್ಕದಲ್ಲಿ ಏನೂ ಇಲ್ದಿದ್ದಾಗ ಫಾಲೋ ಆಫ್ ಇ ಬರಿತೀವಿ. ಟಿ ಪಕ್ಕದಲ್ಲಿ ನನಗೆ ನಾನ್ ಟರ್ಮಿನಲ್ ಬಂತು ಅಂತ ಅಂದಾಗ ಫಸ್ಟ್ ಆಫ್ ಇ ಡ್ಯಾಶ್ ಬರಿಬೇಕು. ಫಸ್ಟ್ ಆಫ್ ಇ ಡ್ಯಾಶ್ ಏನು, ಫಸ್ಟ್ ಆಫ್ ಇ ಡ್ಯಾಶು ಪ್ಲಸ್ಸು ಮತ್ತು ಎಪ್ಸಿಲಾನ್ ಬರೆಯೋಕ್ಕಾಗೋದಿಲ್ಲ. ಎಪ್ಸಿಲಾನ್ ಬಂತು ಅಂತ ಅಂದಾಗ ಇದೇನಾಗುತ್ತೆ, ಇ ಡ್ಯಾಶ್ ಎಪ್ಸಿಲಾನ್ ಆಗುತ್ತೆ. ಅದರದ್ದು ನೆಕ್ಸ್ಟ್ ನೋಡಿ ಮತ್ತೆ ಬ್ಯಾಕ್ ಫಾಲೋ ಆಫ್ ಇ ಬರಿಬೇಕು. ಒಂದು ಡಾಲರ್ ಬರುತ್ತೆ, ಕ್ಲೋಸ್ ಬ್ರೇಸ್ ಬರುತ್ತೆ. ನೆಕ್ಸ್ಟು ಫಾಲೋ ಆಫ್ ಟಿ ಡ್ಯಾಶ್. ಇಲ್ಲೂ ಅಷ್ಟೇ, ಇಲ್ಲೂ ಒಂದು ಟಿ ಇತ್ತಲ್ವ, ಆ ಟಿ ಪಕ್ಕ ಇ ಡ್ಯಾಶ್ ಅಂತ ಅಂದರೆ ಸೇಮ್ ಫಸ್ಟ್ ಆಫ್ ಇ ಡ್ಯಾಶ್ ಬರುತ್ತೆ. ಫಸ್ಟ್ ಆಫ್ ಇ ಡ್ಯಾಶ್ ಏನಿದೆ ಪ್ಲಸ್ಸು ಮತ್ತು ಎಪ್ಸಿಲಾನ್ ಬರೋದಿಲ್ಲ. ಇದು ಮತ್ತೆ ಏನಾಗಿರುತ್ತೆ, ಇ ಡ್ಯಾಶ್ ಅದೇ ಸೇಮೇ ಬರುತ್ತೆ, ಅದಕ್ಕೆ ಅದನ್ನು ಬಿಟ್ಟಿದ್ದೀವಿ. ನೆಕ್ಸ್ಟ್ ಈಗ ಫಾಲೋ ಆಫ್ ಟಿ. ಟೀದ್ ಫಾಲೋ ಬರಿಬೇಕು. ಟೀದ್ ಆಯಿತು, ಟಿ ಡ್ಯಾಶಿನ ಫಾಲೋ ಬರಿಬೇಕು. ಈಗ ಟಿ ಡ್ಯಾಶ್ ಎಲ್ಲಿದೆ, ನನಗೆ ಎರಡು ಕಡೆ ಇದೆ. ಟಿ ಡ್ಯಾಶಿನ ಪಕ್ಕದಲ್ಲಿ ಏನೂ ಇಲ್ಲ, ಫಾಲೋ ಆಫ್ ಟೀದೇ ಬರಿಬೇಕು. ಟಿ ಅಲ್ಲಿ ಏನಿದೆ, ಪ್ಲಸ್ಸು, ಡಾಲರು, ಕ್ಲೋಸ್ ಬ್ರೇಸ್.
ನೆಕ್ಸ್ಟು ಇಲ್ಲಿ ಏನೂ ಇಲ್ಲ, ಇಲ್ಲೊಂದು ಟಿ ಡ್ಯಾಶ್ ಇತ್ತು, ಇದ್ರ ಪಕ್ಕ ಏನೂ ಇಲ್ಲ, ಫಾಲೋ ಆಫ್ ಟಿ ಡ್ಯಾಶ್ ಸೇಮೇ ಬರುತ್ತೆ, ಅದಕ್ಕೆ ಇದಿಷ್ಟೇ. ನೆಕ್ಸ್ಟ್ ಫಾಲೋ ಆಫ್ ಎಫ್. ಎಫ್ ನನಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲೆಲ್ಲಿದೆ, ಒಂದು ಇಲ್ಲಿದೆ, ಎರಡು ಎಫ್ ಇದೆ. ಎಫಿನ ಪಕ್ಕದಲ್ಲಿ ಟಿ ಡ್ಯಾಶ್ ಇದೆ, ನಾನ್ ಟರ್ಮಿನಲ್ ಇತ್ತು ಅಂತಂದರೆ ಫಸ್ಟ್ ಆಫ್ ಟಿ ಡ್ಯಾಶನ್ನ ಬರೀಬೇಕು. ಫಸ್ಟ್ ಆಫ್ ಟಿ ಡ್ಯಾಶ್ ಅಂತ ಹೇಳಿದರೆ ಏನಿದೆ, ಸ್ಟಾರ್ ಇದೆ. ಅದಾದಮೇಲೆ ನಾವು ಎಪ್ಸಲನ್ನ ಬರಿಬಾರ್ದು, ಎಪ್ಸಲನ್ ಇದಾಗುತ್ತೆ. ಆವಾಗ ಫಾಲೋ ಆಫ್ ಟಿ ಬರಿಬೇಕು, ಪ್ಲಸ್ ಡಾಲರ್ ಕ್ಲೋಸ್ ಬ್ರೇಸ್ ಬರುತ್ತೆ. ಇಲ್ಲೊಂದು ಎಫ್ ಇದೆ ಅಲ್ವಾ, ಅದೇ ಟಿ ಡ್ಯಾಶು, ಆ ಟಿ ಡ್ಯಾಶನ್ನ ಫಸ್ಟ್ ಆಫ್ ಟಿ ಡ್ಯಾಶ್ ಬರೀಬೇಕು. ಇದು ಎಪ್ಸಲನ್ ಆದಾಗ ಮತ್ತೆ ಫಾಲೋ ಆಫ್ ಟಿ ಡ್ಯಾಶ್ ಇದೆ ಬರುತ್ತೆ. ಇದು ಫಸ್ಟ್ ಮತ್ತು ಫಾಲೋ. ಫಸ್ಟ್ ಒಂದು ಮಾಡಿದಾಗ ಕ್ಲಿಯರ್ ಆಗಿಲ್ಲ ಅಂತಂದರೆ ಈಗ ನೆಕ್ಸ್ಟ್ ಸೆಕೆಂಡ್ ಒಂದನ್ನ ಸಾಲ್ವ್ ಮಾಡೋಣ. ಈಗ ಸೆಕೆಂಡ್ ಕ್ವಶನ್ ಏನಂತ ಇದೆ, ಎಸ್ಸಿನ ಪ್ರೊಡಕ್ಷನ್ ಎ ಬಿ ಸಿ ಇದೆ. ಆಮೇಲೆ ಎ ಇನ ಪ್ರೊಡಕ್ಷನ್ ಏನಿದೆ ಇದಿಷ್ಟು, ಇದು ಕೊಟ್ಟಿದ್ದಾರಲ್ವ. ನಾವು ಫಸ್ಟನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆಫ್ ಎಸ್, ಫಸ್ಟ್ ಆಫ್ ಎಸ್ಸಲ್ಲಿ ಏನಿದೆ ಎ ಇದೆ, ಅದಕ್ಕೆ ನಾವು ಫಸ್ಟ್ ಆಫ್ ಎಗೆ ಹೋಗಬೇಕು. ಫಸ್ಟ್ ಆಫ್ ಎ ಅಂತ ಅಂದರೆ ನನಗೆ ಯಾವುದ್ಯಾವ್ದು ಬರುತ್ತೆ, ಎ ಬರುತ್ತೆ, ಬಿ ಬರುತ್ತೆ. ಎಪ್ಸಲನ್ನ ಬರಿಬಾರ್ದು, ಅವಾಗ ಎ ಎಪ್ಸಲನ್ ಆಗುತ್ತೆ. ಯೂನಿಯನ್ ಫಸ್ಟ್ ಆಫ್ ಬಿನ ತಗೊಳ್ಬೇಕು. ಆ ಬಿ ಅಲ್ಲಿ ಏನಿದೆ, ಸಿ ಮತ್ತು ಡಿ ಇದೆ. ಅಂದರೆ ಎಪ್ಸಲನ್ನು ತೊಗೊಂಡಿರ್ತೀವಿ, ಎ ಏನಾಗಿರುತ್ತೆ ಎಪ್ಸಲನ್ ಆಗಿತ್ತು ಅಂತಂದ ಆಗುತ್ತೆ. ನೆಕ್ಸ್ಟ್ ಬಿಗೆ ಹೋಗಬೇಕು, ಸಿ ಮತ್ತು ಡಿ ಇದೆ, ಮತ್ತು ಎಪ್ಸಲನ್ ಬರುತ್ತಲ್ವ, ಅವಾಗ ಅದನ್ನು ತೊಗೊಳಂಗಿಲ್ಲ. ಯೂನಿಯನ್ ಆಫ್ ಫಸ್ಟ್ ಆಫ್ ಸಿಗೆ ಹೋಗ್ತೀವಿ. ಆ ಫಸ್ಟ್ ಆಫ್ ಸಿ ಅಲ್ಲಿ ಏನಾಗಿದೆ ಇ ಮತ್ತು ಎಫ್. ಟೋಟಲಾಗಿ ಯಾವ್ದು ಬರುತ್ತೆ, ಎ ಬಿ ಎಪ್ಸಲಾನ್ ಸಿ ಡಿ ಇ ಮತ್ತು ಎಫ್. ನೆಕ್ಸ್ಟು ಫಸ್ಟ್ ಆಫ್ ಎಗೆ ಬಂದರೆ ಎ ಬಿ ಎಪ್ಸಲಾನ್. ಫಸ್ಟ್ ಆಫ್ ಬಿಗೆ ಬಂದರೆ ಸಿ ಡಿ ಎಪ್ಸಲಾನ್. ಯಾಕಂದರೆ ಅದು ಮೂರು ಏನಾಗಿರುತ್ತೆ ಸಪ್ರೇಟ್ ಪ್ರೊಡಕ್ಷನ್ಸ್ ಆಫ್ ಬಿ. ಅದನ್ನು ನಾವು ಫಸ್ಟ್ ಆಫ್ ಸಿಗೆ ಬಂದರೆ ಏನಾಗುತ್ತೆ ಇ ಎಫ್ ಎಪ್ಸಲಾನ್. ಈಗ ಫಾಲನ್ನ ನೋಡ್ಕೊಳ್ತಾ ಹೋಗೋಣ. ಫಸ್ಟನ್ನ ನಾವು ನೀಟಾಗಿ ಬರ್ಕೊಳ್ಬೇಕು, ಆವಾಗ ನಾವು ಫಾಲನ್ನು ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಫಾಲೋ ಆಫ್ ಎಸ್ ಅಂತ ಹೇಳಿದ್ರೆ ಏನು, ಈಗ ಫಾಲೋ ಆಫ್ ಎಸ್ ಅಂತಂದರೆ ನಾನು ಬರೀ ರೈಟ್ ಹ್ಯಾಂಡ್ ಸೈಡ್ ನೋಡಬೇಕು. ಈ ರೈಟ್ ಹ್ಯಾಂಡ್ ಸೈಡಲ್ಲಿ ನನಗೆ ಎಸ್ ಎಲ್ಲೂ ಇಲ್ಲ, ಅದಕ್ಕೋಸ್ಕರ ನಾನು ಡಾಲರಲ್ಲಿ ಇಡಬೇಕು. ನೆಕ್ಸ್ಟ್ ಈಗ ಫಾಲೋ ಆಫ್ ಎ ಇನ ಫಾಲೋ ಏನಿದೆ ಬಿ ಇದೆ. ಏನಿದೆ ಎ ಇನ ಫಾಲೋದಲ್ಲಿ ಬಿ ಇದೆ. ಬಿ ಏನಾಗಿದೆ ನಾನ್ ಟರ್ಮಿನಲ್, ಆವಾಗ ನಾನು ಫಸ್ಟ್ ಆಫ್ ಬಿನ ಬರಿಬೇಕು. ಫಸ್ಟ್ ಆಫ್ ಬಿ ಅಲ್ಲಿ ಏನಾಗಿದೆ, ಫಸ್ಟ್ ಆಫ್ ಬಿ ಸಿ ಮತ್ತು ಡಿ ಇದೆ. ನಾನು ಎಪ್ಸಲನ್ನ ಫಾಲೋದಲ್ಲಿ ಬರಿಬಾರ್ದು, ಸಿ ಮತ್ತು ಡಿ ಇದೆ, ಅದನ್ನು ತಗೊಳ್ತೀನಿ. ಫಸ್ಟಲ್ಲಿ ನನಗೆ ಸಿ ಮತ್ತು ಡಿ ಇದೆ. ಫಸ್ಟ್ ಏನಾಯಿತು ಫಾಲೋ ಆಫ್ ಬಿ. ಇನ್ನೊಂದು ಎಪ್ಸಲಾನ್ ಅಂತಂದಾಗ ಇದನ್ನು ಹೋಗುತ್ತೆ. ಅದಾದಮೇಲೆ ಏನು ಬರುತ್ತೆ, ಸಿ ತೊಗೊಳ್ಬೇಕು. ಸಿದೇನಾಗಿದೆ ಇ ಮತ್ತು ಎಫ್ ಇದೆ, ಎಪ್ಸಲಾನ್ ಜಾಗದಲ್ಲಿ ನಾನು ಡಾಲರ್ನ ಹಾಕ್ತೀನಿ. ಆಯಿತಾ. ಅದಾದಮೇಲೆ ನನಗೆ ಫಾಲೋ ಆಫ್ ಬಿ. ಫಾಲೋ ಆಫ್ ಬಿ ಏನಿದೆ ಸಿ ಇದೆ, ಆವಾಗ ಸಿದು ಇ ಮತ್ತು ಎಫ್ ಮತ್ತು ಡಾಲರ್. ನೆಕ್ಸ್ಟು ಫಾಲೋ ಆಫ್ ಸಿಗೆ ನಾನು ಏನು ಬರೀಬೇಕು, ಸಿನ ಫಾಲೋದಲ್ಲಿ ಏನೂ ಇಲ್ಲ, ಗೋ ಬ್ಯಾಕ್ ಟು ದ ಎಸ್ ಪ್ರೊಡಕ್ಷನ್ಗೆ ಹೋಗಿ ಎಸ್ಸಲ್ಲಿ ಏನಾಗಿದೆ ಫಾಲೋ ಆಫ್ ಎಸ್ ಅದನ್ನು ಬರೀಬೇಕು. ಮತ್ತೊಂದು ಸತಿ ಹೇಳ್ತೀನಿ. ಈಗ ಫಾಲೋ ಆಫ್ ಎಸ್ಸನ್ನು ಯಾವ ರೀತಿ ನೋಡಿದ್ವಿ ಅಂತಂದರೆ, ಇಲ್ಲಿ ನನಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಎಸ್ ಅನ್ನೋ ಪ್ರೊಡಕ್ಷನ್ ಯಾವುದೂ ಇಲ್ಲ, ಅದಕ್ಕೋಸ್ಕರ ನನಗೆ ಡಾಲರ್ನ ತಗೊಂಡೆ. ಅದಾದಮೇಲೆ ಫಾಲೋ ಆಫ್ ಎನ ಫಾಲೋ ಯಾವ್ದು ಮಾಡ್ತಿದೆ, ಬಿ ಮಾಡ್ತಿದೆ. ಇಟ್ ಈಸ್ ಅ ನಾನ್ ಟರ್ಮಿನಲ್, ಸೊ ವಿ ಹ್ಯಾವ್ ಟು ಟೇಕ್ ದ ಫಸ್ಟ್ ಆಫ್ ಬಿ. ಫಸ್ಟ್ ಆಫ್ ಬಿ ಅಂತ ಅಂದ್ರೇನು, ಸಿ ಡಿ ಮತ್ತು ಎಪ್ಸಲಾನ್ ತೊಗೊಳೋದಿಲ್ಲ, ಅವಾಗ ಬಿ ಏನಾಗುತ್ತೆ ಎಪ್ಸಲಾನ್ ಆಗಿ ಸಿ ತೊಗೊಳ್ಬೇಕು. ಫಸ್ಟ್ ಆಫ್ ಸಿ ಏನಾಗಿರುತ್ತೆ ಇ ಎಫ್ ಎಪ್ಸಲಾನ್ ತೊಗೊಳ್ಬಾರ್ದು, ಡಾಲರ್. ನೆಕ್ಸ್ಟ್ ಫಾಲೋ ಆಫ್ ಬಿ ಇನ ಫಾಲೋ ಯಾವ್ದು ಮಾಡ್ತಿದೆ ಸಿ, ಅದಕ್ಕೆ ಇ ಎಫ್ ಮತ್ತು ಡಾಲರ್. ನೆಕ್ಸ್ಟ್ ಫಾಲೋ ಆಫ್ ಸಿ ಯಾವುದಿಲ್ಲ, ಅವಾಗ ಗೋ ಬ್ಯಾಕ್ ಟು ದ ಎಸ್ ಪ್ರೊಡಕ್ಷನ್ ಇಟ್ ಸೆಲ್ಫ್ ಆ್ಯಂಡ್ ಟೇಕ್ ದ ಫಾಲೋ ಆಫ್ ಎಸ್ ಆ್ಯಸ್ ಡಾಲರ್. ಇದು ಫಸ್ಟ್ ಆ್ಯಂಡ್ ಫಾಲೋ ಆಗಿತ್ತು.